ನೂತ 14 ವರ್ಷದ ದುಂಬು ನಾರಾಯಣ ಗುರುಕುಲ ಬರ್ತದೆ ಫೆಬ್ರವರಿ 21 ತಾರೀಕು 1912 ಸ್ಥಾಪನೆ ಮಾಡ್ತಿನ ದೇವಸ್ಥಾನದ್ದು ಆ ದಿನ ಒಂಜಿ ಭಾರಿ ಮಹತ್ವದ ದಿನ ಎಂಕ್ಲೆ ಮಾತ್ರಕ್ಕಿಲ್ಲ ಒಂಜಿ ಇಡೀ ಸಮಾಜದನೇ ಒಂಜಿ ದಿಕ್ಕನ್ನು ಚೇಂಜ್ ಮಾಡ್ತಿನ ಒಂಜಿ ಡೇಟ್ ಅವು ಎಂಕ್ಲೆ ಒಂಜಿ ಮಾತ ನಮ್ಮ ದೇವಸ್ಥಾನದ ಪ್ರವೇಶ ಎತ್ತಿಜಿ ಆ ಟೈಮ್ ಒಂಜಿ ಪ್ರವೇಶ ಮಲ್ತದ ಇಂಕ್ಲೆ ದೇವಸ್ಥಾನ ಕಟ್ಟದ ಇಂಕ್ಲೆ ಒಂಜಿ ಮುಕ್ತ ಪ್ರವೇಶ ಮಾತ್ರೆಗ್ಲ ಆಪಿನಂಚಿನ ಒಂಜಿ ಸಂದರ್ಭ ಮುಂದೇನು ನಮ್ಮ ಕಮಮರೇಟ್ ಮಲ್ಪೇರೆ ಎಪ್ಪನೆ ಮಲ್ತೊಡಿತ್ತಂಡು ಆ ಫೆಬ್ರವರಿ 21 ತಾರೀಕಿಗೆ ಅಂಡ್ಲ ಈ ಸರಿ ಒಂಜಿ ಕುಡಿದು ಬೈದಂಡು ಅಂಚ ಒಂಜಿ ಕೈ ಪಾಡ್ದಂಡು ಮಾತೆಲ್ಲ ಒಂಜಿ ಸಕ್ಸಸ್ ಆಪುಂಡು ಎಂಕ್ಲೆಕ್ಲ ಬಾರಿ ಒಂಜಿ ಫೀಡ್ಬ್ಯಾಕ್ ಉಂಡು ಮಾತೆಲ್ಲ ಬಾರಿ ಸ್ಪಂದನೆ ಉಂಡು ಓಲ್ಪೋಯಿ ನಾವು ಎಂಕುಲು ಮಾತೆಲ್ಲ ರೆಡಿ ಉಳ್ಳೇರು ಬರ್ಪೇರು ಪಾರ್ಟಿಸಿಪೇಟ್ ಮಲ್ಪೇರು ಅಂದು ಪಂತೇರು ಇಂಕ್ಲೆಗೆ ಇದು ಒಂದು ಬಾರಿ ಎಡ್ಡೆ ವಿಚಾರ ನಿಕ್ಲ ನಾವು ಮಾತನೆಲ್ಲ ಸಪೋರ್ಟ್ ಬೋರ್ಡ್ ಇಂಕ್ಲೆಗೆ ಪ್ರೆಸ್ ఒక ದೃಶ್ಯ ಮೀಡಿಯಂ ಮಾತನೆಲ್ಲ ಡೀಟೇಲ್ಸನ್ನು ಪದ್ಮರಾಜ್ ಕೊರಂದುಳ್ಳೇರು ಥ್ಯಾಂಕ್ ಯು. ಜಯರಾಜ್ ಸೋಮಸುಂದರ್ ಹಾಗೆ ನಮ್ಮ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಊರ್ಮಿಳಾ ರಮೇಶ್ ಕುಮಾರ್ ಹಾಗೆ ನಮ್ಮ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ದೇವೇಂದ್ರ ಪೂಜಾರಿ ಅವರು ಹಾಗೆ ನಮ್ಮ ಕ್ಷೇತ್ರದ ಟ್ರಸ್ಟಿಗಳಾದಂತಹ ಶ್ರೀಯುತ ಪ್ರತಿಮ್ ಧೀರಜ್ ಅಮೀನ್ ಹಾಗೆ ನಮ್ಮ ಕಿಶೋರ್ ಕುಮಾರ್ ದಂಡಕೇರಿ ಹಾಗೆ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಡಾಕ್ಟರ್ BG ಸುವರ್ಣ ಸದಸ್ಯರುಗಳಾದಂತಹ ಶ್ರೀಯುತ ಶೈಲೇಂದ್ರ ಸುವರ್ಣ ಶ್ರೀಯುತ ಚಂದನ್ ದಾಸ್ ಶ್ರೀಮತಿ ಗೌರವಿ ರಾಜಶೇಖರ್ ಹಾಗೆ ನಮ್ಮ ಬಿಲ್ಲವ ಮಹಾಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಜಯಾನಂದ್ ಎಂ ಹಾಜರಿದ್ದಾರೆ. ಈ ಒಂದು ವಿಶೇಷವಾಗಿ ಕ್ಷೇತ್ರದಲ್ಲಿ ಈಗ ನಮ್ಮ ವರ್ಷಾವಧಿ ಜಾತ್ರೆ ಹಾಗೆ ಶಿವರಾತ್ರಿ ಮಹೋತ್ಸವ ಜರುಗ್ತಾ ಇದೆ. ಇದರ ಒಟ್ಟಿಗೆ ನಾಡಿದ್ದು 21ನೇ ತಾರೀಕಿನಂದು ವಿಶೇಷವಾಗಿ ಕುದ್ರೋಳಿ ತೀರ್ಥಾಟನೆ ನಮ್ಮ ನಡೆ ಗುರುವಿನಡೆ ಎಂಬ ಕಾರ್ಯಕ್ರಮವನ್ನು ನಾವು ಮೊದಲ ಬಾರಿಗೆ ಇಲ್ಲಿ ನಾವು ಏರ್ಪಾಡು ಮಾಡಿದ್ದೇವೆ. ಇದರ ಬಗ್ಗೆ ತಮ್ಮಲ್ಲಿ ವಿಚಾರಗಳನ್ನು ಹಂಚಿಕೊಳ್ಳಬೇಕು, ವಿಚಾರಗಳು ಪ್ರತಿಯೊಬ್ಬ ಭಕ್ತರಿಗೂ ಮುಟ್ಟಬೇಕೆನ್ನುವ ಉದ್ದೇಶದಿಂದ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಈ ಹಿಂದಿನ ನಮ್ಮ ಕಾಲದಲ್ಲಿ ಈ ಬಿಲ್ಲವ ಸಮಾಜ ಸೇರಿದಂತೆ ಹಿಂದುಳಿದ ವರ್ಗದವರಿಗೆ ದೇವಸ್ಥಾನಗಳಿಗೆ ಪ್ರವೇಶ ಇರಲಿಲ್ಲ. ಈ ಕಾಲಘಟ್ಟದಲ್ಲಿ ಅಂದಿನ ನಮ್ಮ ಸಮಾಜದ ಒಬ್ಬರು ಹಿರಿಯರಾಗಿದ್ದಂತಹ ಜಾರಪ್ಪ ನಾಯಕರವರು ಕುಟುಂಬ ಸಮೇತ ಗೋಕರ್ಣ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಅವರು ಸವರ್ಣೀಯರಂತ ತಿಳಿದುಕೊಂಡು ಅವರಿಗೆ ಪೂಜೆ ಪುರಸ್ಕಾರ ಮಾಡಲು ಅನುಮತಿ ಮಾಡಿಕೊಡ್ತಾರೆ. ಆದರೆ ಅವರು ಬಂದ ನಂತರ ಅವ್ರಿಗೆ ಗೊತ್ತಾಗುತ್ತೆ ಇವರೊಬ್ಬರು ಶೂದ್ರ ಪಂಗಡಕ್ಕೆ ಸೇರಿದವರು, ಇವರು ಬಿಲ್ಲವ ಪಂಗಡಕ್ಕೆ ಸೇರಿದವರು ಅಂತ ಹೇಳಿ ಆ ದೇವಸ್ಥಾನದ ಶುದ್ಧೀಕರಣದ ಕೆಲಸ ಅಲ್ಲಿ ಮಾಡ್ತಾರೆ. ಇದರಿಂದ ನೊಂದಂತಹ ನಮ್ಮ ಹಿಂದುಳಿದ ಸಮಾಜದವರು, ನಮ್ಮ ಬಿಲ್ಲವ ಸಮಾಜದವರು ನಮ್ಮ ಈಗಿನ ಅಧ್ಯಕ್ಷರಾದಂತಹ ಜಯರಾಜ್ ಸೋಮಸುಂದರಂ ಇವರ ಅಜ್ಜ ಸಾಹುಕಾರ ಕೊರಗಪ್ಪನವರ ನೇತೃತ್ವದಲ್ಲಿ ಕೇರಳದಲ್ಲಿ ಈ ಅಸ್ಪೃಶ್ಯತೆಯ ವಿರುದ್ಧ ಒಂದು ಸಂಘರ್ಷ ರಹಿತ ಕ್ರಾಂತಿ ಮಾಡ್ತಿದ್ದಂತಹ ನಾರಾಯಣ ಗುರುಗಳನ್ನು ಭೇಟಿಯಾಗ್ತಾರೆ. ಇಲ್ಲಿಯ ವಿಚಾರಗಳನ್ನು ಅವರಿಗೆ ತಿಳಿಸಿದಾಗ ನಾರಾಯಣ ಗುರುಗಳು ಅವರಿಗೆ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಎಲ್ಲಿಯೂ ಹೋಗಿ ಆಕ್ರಮ ಪ್ರವೇಶ ಮಾಡಿ ನಾವು ಗಲಾಟೆ ಮಾಡಿಕೊಳ್ಳೋದು ಬೇಡ, ಸಂಘರ್ಷಕ್ಕೆ ಇಳಿಯೋದು ಬೇಡ, ಬದಲಾಗಿ ನಾವೇ ದೇವಸ್ಥಾನಗಳನ್ನು ಕಟ್ಟುವ, ಅದರಲ್ಲಿ ನಾವೇ ಪೂಜೆ ಮಾಡುವ, ಮುಂದಕ್ಕೆ ವಿದ್ಯಾಸಂಸ್ಥೆಗಳನ್ನು ಕಟ್ಟುವ, ನಮ್ಮ ಮಕ್ಕಳು ಒಳ್ಳೆಯ ರೀತಿಯಿಂದ ವಿದ್ಯಾವಂತರಾಗಲಿ, ಆ ಮುಖಾಂತರ ಮನೆಗೆ ಶಕ್ತಿಯಾಗಲಿ, ನಂತರ ಸಾಧ್ಯ ಇದ್ದವರು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತಾಗಲಿ, ಮಹಿಳಾ ಸಬಲೀಕರಣದ ಬಗ್ಗೆ ಅವರನ್ನು ಹೇಳಿ ಅವರು ಕಳಿಸ್ತಾರೆ. ಆವಾಗ ಇಲ್ಲಿಂದ ಹೋದಂಥ ಸಾಹುಕಾರ ಕೊರಗಪ್ಪನವರ ನೇತೃತ್ವದ ತಂಡ ಅವರನ್ನು ಮಂಗಳೂರಿಗೆ ಆಮಂತ್ರಣ ಕೊಡ್ತಾರೆ. ಆ ಪ್ರಕಾರ ನಾರಾಯಣ ಗುರುಗಳು 1908ರಲ್ಲಿ ಮಂಗಳೂರಿಗೆ ಬರ್ತಾರೆ. ಮಂಗಳೂರಿನ ಬೇರೆ ಬೇರೆ ಸ್ಥಳಗಳನ್ನು ನೋಡ್ತಾರೆ. ಕೊನೆಗೆ ಅವರು ಈಗ ಇಲ್ಲಿ ಕುದ್ರೋಳಿಯ ಗೋಕರ್ಣನಾಥ ಕ್ಷೇತ್ರ ಇರುವಂಥ ಜಾಗವನ್ನು ನೋಡಿ ಈ ಒಂದು ಜಾಗ ಇಲ್ಲಿ ಬಹಳ ಶಕ್ತಿ ಇದೆ, ಬಹಳ ಪವಿತ್ರವಾದಂಥ ಜಾಗ, ಇಲ್ಲೇ ನಾವು ದೇವಸ್ಥಾನವನ್ನು ನಿರ್ಮಾಣ ಮಾಡ್ಬೋದು ಎನ್ನುವಂಥ ಮಾತನ್ನು ಹೇಳ್ತಾರೆ. ಆ ಪ್ರಕಾರ ಇಲ್ಲಿ
ಶಿವಭಕ್ತಿ ಯೋಗ ಸಂಘ ಎಂಬ ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಬಹುಶಃ ಆ ದಿವಸದಿಂದಲೇ ಇಲ್ಲಿ ಶಿವನ ಒಂದು ಫೋಟೋವನ್ನು ಇಟ್ಕೊಂಡು ಇಲ್ಲಿ ಭಜನಾ ಕಾರ್ಯಕ್ರಮಗಳು ಆರಂಭವಾಗುತ್ತೆ. ನಂತರ ಕೆಲಸವು ಕೂಡ ಆರಂಭವಾಗುತ್ತೆ. ಆ ಪ್ರಕಾರ 1912ರಲ್ಲಿ ಈ ದೇವಸ್ಥಾನದ ನಿರ್ಮಾಣ ಕೆಲಸ ಪೂರ್ಣವಾದಾಗ ನಾರಾಯಣ ಗುರುಗಳಿಗೆ ವಿಚಾರಗಳನ್ನು ತಿಳಿಸಿದಾಗ ಅವರೇ 1912 ಫೆಬ್ರವರಿ 21ರಂದು ಕೇರಳದಿಂದ ಟ್ರೈನ್ನ ಮೂಲಕ ಈ ಶಿವಲಿಂಗೆಯನ್ನು ತಗೊಂಡು ಬರ್ತಾರೆ. ಬಂದು ಈ ಕ್ಷೇತ್ರದಲ್ಲಿ ಇವತ್ತಿನ ಗರ್ಭಗುಡಿಯಲ್ಲಿ ಗೋಕರ್ಣನಾಥ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಬಹುಶಃ ಈ ದಿವಸ ಯಾಕೆ ವಿಶೇಷ ಅಂತ ಕೇಳಿದರೆ, ಇವತ್ತು ನಾವೆಲ್ಲರೂ ಹಿಂದುಳಿದ ವರ್ಗ, ವಿಶೇಷವಾಗಿ ಬಿಲ್ಲವ ಸಮಾಜ ಸೇರಿದಂತೆ ಹಿಂದುಳಿದ ಸಮಾಜದವರು ಬೇರೆ ಬೇರೆ ದೇವಸ್ಥಾನಗಳಿಗೆ ನಾವು ಹೋಗ್ತಾ ಇರ್ಬೋದು. ಅದು ಯಾವುದೇ ದೇವಸ್ಥಾನ ಆಗಿರ್ಬೋದು, ಕಟೀಲ್ ಆಗಿರ್ಬೋದು, ಕೊಲ್ಲೂರು ಆಗಿರ್ಬೋದು, ಮಂಗಳದೇವಿ ಇರ್ಬೋದು, ಗಣಪತಿ ದೇವಸ್ಥಾನ ಆಗಿರ್ಬೋದು, ಇನ್ನೊಂದು ಯಾವುದೇ ದೇವಸ್ಥಾನ ನಾವು ಹೋಗ್ತಾ ಇರ್ಬೋದು. ಆದರೆ ನಮಗೆ ಹೋಗ್ಲಿಕ್ಕೆ ಮೂಲ ಕಾರಣ, ಅವಕಾಶ ಸಿಕ್ಕಿದ್ದು ಯಾವತ್ತು ಅಂತ ಕೇಳಿದರೆ 1912 ಫೆಬ್ರವರಿ 21ರ ನಂತರ. ಬಹುಶಃ ಈ ಅಸ್ಪೃಶ್ಯತೆಯ ವಿರುದ್ಧ, ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟ ನಡೆಸಿದಂಥ ಒಂದು ಯಾವುದೇ ರೀತಿಯ ಸಂಘರ್ಷ ಇಲ್ಲದೆ ಹೋರಾಟ ನಡೆಸಿರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಶಿವಗಿರಿಯಲ್ಲಿ ಶಿವಗಿರಿ ತೀರ್ಥಾಟನೆ ಅಂತ ಹೇಳಿ ಬಹಳ ವಿಜೃಂಭಣೆಯಿಂದ ಸುಮಾರು 98 ವರ್ಷದಿಂದ ಈ ಕಾರ್ಯಕ್ರಮಗಳು ಜರುಗ್ತಾ ಬರ್ತಾ ಇದೆ. ಇದರಲ್ಲಿ ಸುಮಾರು 25 ಲಕ್ಷಕ್ಕಿಂತಲೂ ಹೆಚ್ಚಿನ ಭಕ್ತರು ಇದರಲ್ಲಿ ಪಾಲ್ಗೊಳ್ತಿರುವಂಥದ್ದು ಇವತ್ತು ದಾಖಲೆಯಾಗಿ ಉಳಿದಿರುವಂಥದ್ದು ವಿಶೇಷ. ಇಂಥ ಒಂದು ಸುಸಂದರ್ಭದಲ್ಲಿ ನಾವು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪನೆ ಮಾಡಲ್ಪಟ್ಟಂತಹ ಕರ್ನಾಟಕದ ಏಕೈಕ ಕ್ಷೇತ್ರ ಯಾವುದು ಅಂತ ಹೇಳಿದರೆ ಅದು ಗೋಕರ್ಣನಾಥ ಕ್ಷೇತ್ರ. ಅವತ್ತು ಈ ಸಮಾಜದಲ್ಲಿ ಹಿಂದುಳಿದ ವರ್ಗದವರಿಗೆ ಒಂದು ಬೆಳಕನ್ನು ಕಂಡಂಥ ದಿವಸ. ಆ ದಿವಸವನ್ನು ನಾವು ಇತಿಹಾಸದಲ್ಲಿ ಸೇರುವಂಥ ದಿವಸ ಆಗಿದೆ ಅದು. ಇದನ್ನು ನಾವೆಲ್ಲರೂ ಸಂಭ್ರಮದಿಂದ ಇದನ್ನು ಆಚರಣೆ ಮಾಡಬೇಕೆನ್ನುವ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಕುದ್ರೋಳಿ ತೀರ್ಥಾಟನೆ ಹಾಗೆಯೇ ನಮ್ಮ ನಡೆ ಗುರುವಿನಡೆ ಎಂಬ ಕಾರ್ಯಕ್ರಮವನ್ನು ನಾವು ಫೆಬ್ರವರಿ 21ರಂದು ನಾವು ಹಮ್ಮಿಕೊಂಡಿದ್ದೇವೆ. ಇದು ನಾವು ರೈಲ್ವೆ ಸ್ಟೇಷನ್ನಿಂದ ಫೆಬ್ರವರಿ 21ಕ್ಕೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ನಮ್ಮ ಒಂದು ಮೆರವಣಿಗೆ, ಈ ತೀರ್ಥಾಟನೆ ಕಾರ್ಯಕ್ರಮ ಅಲ್ಲಿಂದ ನಡೆದು ಅದು ನೆಹರು ಮೈದಾನಕ್ಕೆ ಹೋಗಿ ಅಲ್ಲಿಂದ ಕ್ಲಾಕ್ ಟವರ್, KS ರಾವ್ ರಸ್ತೆ, ನವಭಾರತ್ ಸರ್ಕಲ್, ಹಾಗೆ PVS, MG ರೋಡ್, ನಾರಾಯಣ ಗುರು ವೃತ್ತ, ಹಾಗೆ ಅಲ್ಲಿಂದ ಕ್ಷೇತ್ರಕ್ಕೆ ಬರಲಿಕ್ಕಿದೆ. ಈ ಒಂದು ಮೆರವಣಿಗೆಯಲ್ಲಿ ಓಂ ನಾರಾಯಣ ಗುರು ಪರಂ ನಮಃ ಅಂತ ಹೇಳುವಂಥ ಒಂದು ಮಂತ್ರದ ಘೋಷಣೆಗಳೊಂದಿಗೆ ನಾವು ಬರಲಿಕ್ಕಿದ್ದೇವೆ. ಇಲ್ಲಿ ಎಲ್ಲರೂ ಬರುವಂಥ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಳದಿ ವಸ್ತ್ರಧಾರಿಗಳಾಗಿ ಈ ಕ್ಷೇತ್ರಕ್ಕೆ ಬರಲಿಕ್ಕಿದ್ದಾರೆ. ಕ್ಷೇತ್ರದಲ್ಲಿ ಬೆಳಿಗ್ಗೆ 7:30 ಗಂಟೆಯಿಂದಲೇ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಇದರಲ್ಲಿ ಬಂದಂಥ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಅರ್ಚಕರ ಮೂಲಕ ನಮ್ಮ ಬಿಲ್ವಪತ್ರ ಅರ್ಚನೆಗೆ ನಾವು ಏರ್ಪಾಡುಗಳನ್ನು ಮಾಡಿದ್ದೇವೆ. ಈಗಾಗಲೇ ಈ ಕಾರ್ಯಕ್ರಮವನ್ನು ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಆಯೋಜನೆ ಮಾಡಿಕೊಂಡಿದ್ದು ತಮಗೆಲ್ಲರಿಗೂ ಬಹುಶಃ ಕಳೆದ ಬಾರಿ ಆಗಸ್ಟ್ನಲ್ಲಿ ನಾವು ನಮ್ಮ ದಸರಾದ ಪತ್ರಿಕಾಗೋಷ್ಠಿಯಲ್ಲೇ ತಿಳಿಸಿದ್ದು. ಆದರೆ ಕಾರಣಾಂತರಗಳಿಂದ 2 ಬೇರೆ ಕಾರ್ಯಕ್ರಮಗಳು ಬಂದ ನಂತರ ನಾವು ಇದನ್ನು ವೇಗ ಸ್ವಲ್ಪ ಕಡಿಮೆ ಆಯಿತು. ಆದರೆ ಇದನ್ನು ಈ ಬಾರಿ ನಾವು ಆರಂಭ ಮಾಡಬೇಕು. ಬಹುಶಃ ಇದು ಮುಂದಿನ ವರ್ಷದಿಂದ ನಮ್ಮ ವರ್ಷವಾದಿ ಜಾತ್ರೆಯೊಂದಿಗೆ 3 ದಿವಸಗಳ ಕಾಲ ಈ ಒಂದು ತೀರ್ಥಾಟನೆ ಕಾರ್ಯಕ್ರಮಗಳು ಇರುತ್ತೆ ಅನ್ನೋದನ್ನು ನಾವಿಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇವೆ. ಖಂಡಿತವಾಗಲೂ ನಾರಾಯಣ ಗುರುಗಳ ಅನುಯಾಯಿಗಳು ಈ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಈ ಅನುಯಾಯಿಗಳು ಈ ಕಾರ್ಯಕ್ರಮಗಳ ಬಗ್ಗೆ ಬಹಳಷ್ಟು ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದಾರೆ. ಬಹಳಷ್ಟು ಸಂಖ್ಯೆಯಲ್ಲಿ ಈ ಬಾರಿಯೇ ಇದನ್ನು ಇಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ. ಬರುವ ವರ್ಷದಿಂದ ಖಂಡಿತವಾಗಲೂ ಇದನ್ನು ದೊಡ್ಡ ಮಟ್ಟದಲ್ಲಿ ನಿಮ್ಮೆಲ್ಲರ ಸಹಕಾರ, ಬಹುಶಃ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ಇವತ್ತು ಈ ಮಟ್ಟದಲ್ಲಿ ಒಂದು ಭಕ್ತರ ಅವರ ಇಷ್ಟಾರ್ಥಗಳನ್ನು ಸಿದ್ಧಿಸುವ ಒಂದು ಕ್ಷೇತ್ರವಾಗಿ ಈ ಕ್ಷೇತ್ರದಲ್ಲಿ ಜರುಗುವಂಥ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಶ್ರದ್ಧಾ ಭಕ್ತಿಪೂರ್ವಕವಾಗಿ ವೈಭವಿಕವಾಗಿ ನಡೀಬೇಕು ಅಂತ ಹೇಳಿದರೆ ನಮ್ಮ ಪತ್ರಕರ್ತ ಮಿತ್ರರು ಹಾಗೆ ದೃಶ್ಯ ಮಾಧ್ಯಮದವರ ನಿಮ್ಮ ಕೊಡುಗೆಯೂ ಕೂಡ ಬಹಳಷ್ಟಿದೆ. ಮಾನ್ಯಯವರ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ 1989ರಲ್ಲಿ ಇದರ ಒಂದು ಜೀರ್ಣೋದ್ಧಾರ ಕೆಲಸ ಆರಂಭಗೊಂಡು 91ರಲ್ಲಿ ಇದು ಮತ್ತೆ ಪುನರ್ ಪ್ರತಿಷ್ಠೆ ಆಗಿರುವಂಥ ತಮಗೆ ತಿಳಿದಿದೆ. ಆ ನಂತರ ಇಲ್ಲಿ ನವರಾತ್ರಿ ಮಹೋತ್ಸವ ಇದ್ದದ್ದು
ದಸರಾ ಮಹೋತ್ಸವವಾಗಿ, ಮುಂದೆ ಮಂಗಳೂರು ದಸರಾ ಮಹೋತ್ಸವವಾಗಿ ಇವತ್ತು ವಿಶ್ವವಿಖ್ಯಾತಗೊಂಡಿರುವುದು ಕೂಡ ತಮಗೆಲ್ಲರಿಗೂ ತಿಳಿದಿದೆ. ಆದ್ದರಿಂದ ಈ ನಾಡಿದ್ದು ನಡೆಯುವಂಥ ಕಾರ್ಯಕ್ರಮ, ಇದರ ಪೂರ್ಣ ವಿವರಗಳನ್ನು ಇನ್ನೊಮ್ಮೆ ನಾವು ಇವತ್ತು ಇನ್ನೂ 8 ದಿವಸ ಇದೆ, ಖಂಡಿತವಾಗಲೂ 2-3 ದಿವಸದ ಮೊದಲು ಇನ್ನೊಮ್ಮೆ ಪೂರ್ಣ ವಿವರಗಳನ್ನು ಕೊಡ್ತೇವೆ. ಸುಮಾರು ಕನಿಷ್ಠ 10,000 ಜನ ಇದರಲ್ಲಿ ಪಾಲ್ಗೊಳ್ಳುವಂಥ ನಿರೀಕ್ಷೆ ಇದೆ. ಕನಿಷ್ಠ 10,000ಕ್ಕಿಂತಲೂ ಹೆಚ್ಚಿನ ಭಕ್ತರು ಇದರಲ್ಲಿ ಪಾಲ್ಗೊಳ್ಳುವಂಥ ನಿರೀಕ್ಷೆ ಇದೆ. ಹಾಗೆ ಬರುವಂಥ ಭಕ್ತಾದಿಗಳಿಗೆ, ದೂರ ದೂರದಿಂದ ಬರುವಂಥ ಭಕ್ತಾದಿಗಳಿಗೆ ಅವರ ವೆಹಿಕಲ್ ಪಾರ್ಕಿಂಗ್ ಇರ್ಬೋದು, ಹಾಗೆ ಅವರಿಗೆ ಬೇಕಾಗಿರುವಂಥ ವ್ಯವಸ್ಥೆ, ದಾರಿಯಲ್ಲಿ ಹಣ್ಣು ಹಂಪಲುಗಳನ್ನು ಹಂಚುವಂಥದ್ದು, ನೀರನ್ನು ಕೊಡುವಂಥ ಪ್ರತಿಯೊಂದು ವ್ಯವಸ್ಥೆಗಳನ್ನು ಕ್ಷೇತ್ರಾಡಳಿತ ಸಮಿತಿಯಿಂದ ನಾವು ಮಾಡಿಕೊಂಡಿದ್ದೇವೆ. ಬಹುಶಃ ಈ ಕಾರ್ಯಕ್ರಮ ಕೇವಲ ಕ್ಷೇತ್ರಾಡಳಿತ ಸಮಿತಿ ಮಾತ್ರ ಅಲ್ಲ, ಕ್ಷೇತ್ರಾಡಳಿತ ಸಮಿತಿ, ಕ್ಷೇತ್ರಾಭಿವೃದ್ಧಿ ಸಮಿತಿ, ಬಿಲ್ಲವ ಮಹಾಮಂಡಲ ಸೇರಿದಂತೆ ನಮ್ಮ ಬಿಲ್ಲವ ಸಮಾಜದ ಎಲ್ಲ ಸಂಘ ಸಂಸ್ಥೆಗಳು ಹಾಗೆ ನಾರಾಯಣ ಗುರುಗಳ ಅನುಯಾಯಿಗಳ ಒಂದು ಆಯೋಜನೆಯೊಂದಿಗೆ ಈ ಕಾರ್ಯಕ್ರಮ ಜರುಗಲಿಕ್ಕಿದೆ. ಇದರಲ್ಲಿ ತಾವೆಲ್ಲರೂ ಇವತ್ತು ವಿಶೇಷವಾಗಿ ನಮ್ಮ ಗೋಕರ್ಣನಾಥ ಬ್ಯಾಂಕ್ನ ಅಧ್ಯಕ್ಷರು ಕೂಡ ಇದ್ದಾರೆ, ನಮ್ಮ ಗೆಜ್ಜೆಗಿರಿ ಕ್ಷೇತ್ರದ ಪದಾಧಿಕಾರಿಗಳು ಕೂಡ ಇದ್ದಾರೆ. ಎಲ್ಲರೂ ಕೂಡ ಇದರಲ್ಲಿ ವಿಶ್ವನಾಥ ಕ್ಷೇತ್ರ, ಬಿಲ್ಲವ ಯುವ ವಾಹಿನಿ, ಯುವ ವೇದಿಕೆ, ಎಲ್ಲ ಬಿಲ್ಲವ ತಾಲೂಕು ಬಿಲ್ಲವ ಸಂಘಗಳು, ಬೇರೆ ಬೇರೆ ಬಿಲ್ಲವ ಸಂಘಗಳು ಕೂಡ ಇದರಲ್ಲಿ ಪಾಲ್ಗೊಳ್ಳಿಕ್ಕಿದ್ದು, ಒಂದು ಇವತ್ತು ಶೋಷಿತ ವರ್ಗದವರಿಗೆ ಒಂದು ದಾರಿ ತೋರಿಸಿದಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ನೆನಪಿನಲ್ಲಿ ನಾವು ಆಚರಣೆ ಮಾಡುತ್ತಿರುವಂಥ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ನಿಮ್ಮ ಒಂದು ಕೊಡುಗೆಯು ಕೂಡ ಬಹಳಷ್ಟು ಅಗತ್ಯ ಇದೆ. ಆದ್ದರಿಂದ ಇದನ್ನು ನೀವು ಎಲ್ರಿಗೂ ಮುಟ್ಟಿಸುವಂಥ ಕೆಲಸ ನಿಮ್ಮ ಮುಖಾಂತರ ಆಗಬೇಕು. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾನು ಕ್ಷೇತ್ರಾಡಳಿತ ಸಮಿತಿ ಹಾಗೆ ಕ್ಷೇತ್ರಾಭಿವೃದ್ಧಿ ಸಮಿತಿ ಹಾಗೆ ಎಲ್ಲ ಬಿಲ್ಲವ ಸಮಾಜ ಸಂಘಗಳ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ.